ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಬರ್ಲಾ? ಸೊ ನೀವು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತೀರಲ್ಲ, ಈಗ ಕನ್ನಡ ಹೆಸರನ್ನ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ ಸರ್ ಇವಾಗ? ಆ ಪ್ರೊಸೆಸ್ ನಡೀತಾನೆ ಇದೆ ಸರ್. ಓಕೆ, ಆಯ್ತಾ? ನಾನು ಹಿಂಗ್ ಹೋಗ್ತಾ ಇರ್ತೀನಿ ಮೇಲೆ ಹಾಕೊಂಡು ಹಿಂಗ್ ಎಳಿತಾ ಇರ್ತಾರೆ ಹಿಂಗೆ. ಎಲ್ರು ಕಾಲು ಎಳಿತೆ. ಹೆಂಗ್ ಎಳಿತಾರೆ ಅಂತಂದ್ರೆ ನಾನು ಯಾವ ಫೋರ್ಸ್ ಮೇಲೆ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ, ಅದು ಎರಡು ಫೋರ್ಸಸ್ ಕೆಳಗಡೆ ಎಳಿತಾರೆ. ಓಕೆ, ಅಟ್ಲೀಸ್ಟ್ ಸ್ವಲ್ಪ ಮೇಲೆ ಇನ್ನೂ ಅಪ್ಲಿಫ್ಟ್ ಮಾಡ್ಬಿಟ್ರೆ ಬೇಗ ಹೋಗ್ಬೋದು. ಇನ್ನೂ ಹೋಗಕ್ ಬಿಡ್ತಾ ಇಲ್ಲ. ಓಕೆ, ಯಾರದು ಕಾಲು ಎಳಿತಿರೋದು? ಅಂದ್ರೆ ಏನ್ ಗೊತ್ತಾ, ಒಬ್ರಿಗೆ ಒಂದು ಗುರಿ ಇದ್ದಾಗ, ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ನಾನು ಹೇಳಿದಷ್ಟೇ, ಕನ್ನಡ ಸಾಂಗ್ಸ್ ಎಲ್ಲ ಕನ್ನಡ ಹಾಡುಗಳು ಇಂಟರ್ನ್ಯಾಷನಲ್ ಕನ್ನಡ ಹಾಡುಗಳು ಹೌದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದೆ. ಹೌದು, ಆಯ್ತಾ? ನಾನೊಬ್ನೇ ತಗೊಂಡ್ ಹೋಗ್ತೀನಿ ಅಂತಲ್ಲ, ಬೇರೆ ಆರ್ಟಿಸ್ಟ್ ಮಾಡಿದ್ರೆ ಅವ್ರಿಗೂ ಸಪೋರ್ಟ್ ಮಾಡೋಣ. ಹೌದು, ಯಾರಾದ್ರೂ ಒಬ್ರು ಮಾಡ್ಲಿ, ಅಟ್ಲೀಸ್ಟ್ ಯಾರಾದ್ರೂ ಮಾಡ್ಲಿ, ಅವಾಗ ಎಲ್ಲಾ ಪ್ರಯತ್ನಗಳಾಗುತ್ತೆ. ಸೊ ಇವಾಗ ನಾವೇ ನಮ್ಮಲ್ಲಿ ನಾವೇ ಸಪೋರ್ಟ್ ಇಲ್ಲ ಅಂತಂದ್ರೆ, ಇವಾಗ ನಾವು ಕನ್ನಡಿಗರು ಅಂತ ನಾವು ಪ್ರೌಡ್ ಫೀಲ್ ಮಾಡ್ತೀವಿ. ಹೌದು, ಅದೇ ಒಂದ್ ಪ್ರಾಡಕ್ಟ್ ನಾವು ಮೇಲ್ ತಗೊಂಡು ಹೋಗ್ತಿದೀವಿ ಅಂತಂದಾಗ ಆ ವ್ಯಕ್ತಿನ ನಾವೆಲ್ಲೋ ಒಂದ್ ಕಡೆ ಹೇಳ್ದಂಗಾಗತ್ತೆ. ಎಳೆದ್ಬಿಟ್ಟು ಕೆಳಗಡೆ ಬೀಳ್ಸಕ್ಕೆ ನೋಡ್ತಾ ಇರ್ತೀವಿ. ಅಂಡ್ ತುಂಬಾ ಜನ ಫ್ಯಾನ್ಸ್ ಆಕ್ಚುಲಿ ಆಫ್ಟರ್ ಐ ಥಿಂಕ್ ನಿವಿ ಅವ್ರದ್ದು ಮತ್ತೆ ನಿಮ್ದು ಇನ್ಸಿಡೆಂಟ್ ಆದ್ಮೇಲೆ ಕೇಳ್ತಾ ಇರೋದು, ಮತ್ತೆ ಮದುವೆ ಆಗ್ತಾರ ಚಂದನ್ ಅಂತ ಕೇಳ್ತಾ ಇದಾರೆ. ಐ ಮೀನ್ ಅವ್ರಿಗೆ ಏನಾದ್ರು ಆನ್ಸರ್ ಕೊಡ್ತೀರಾ ಅಂತ ಹೇಳಿದ್ರೆ? ಇಲ್ಲ, ಇನ್ನೊಂದ್ ಮಟ್ಟದ ಸಾಧನೆ ಇದ್ರ ಮೇಲೆ ನಿಂತಿದ್ದೀನಿ ನಾನು ಇವಾಗ. ಎಸ್, ಇವತ್ತಲ್ಲ, ಅವಾಗಿಂದನೂ ಅದ್ರಲ್ಲೇ ನಿಂತ್ಕೊಂಡಿರೋದು ನಾನು. ಓಕೆ, ಸೊ ಎಲ್ಲೋ ಒಂದ್ ಕಡೆ ಆ ಸಾಧನೆ ಮಾಡೋ ಇದಕ್ಕೆ ಮುಂದಕ್ಕೆ ಹೋಗಕ್ ಆಗ್ತಿಲ್ಲ, ಸ್ಪೀಡು ಪಿಕಪ್ ಮಾಡಕ್ ಆಗ್ತಿಲ್ಲ, ಗೇರ್ ಶಿಫ್ಟ್ ಮಾಡಕ್ ಆಗ್ತಿಲ್ಲ ಅನ್ನೋ ಒಂದ್ ಕಾರಣಕ್ಕೆನೆ ಈ ತರ ಆಗಿರೋದು. ಓಕೆ. ಸೊ ಇವಾಗ ಟಾಪ್ ಗೇರ್ ಹಾಕೊಂಡು ಹೊಡಿಬೇಕಷ್ಟೇ, ಗಾಡಿ ಚಿಚ್ಬೇಕು. ವೈಟಿಂಗ್ ಸರ್, ವೈಟಿಂಗ್. ಓಕೆ, ಸೊ ಅಂದ್ರೆ ಇಟ್ ಇಸ್ ಲೈಕ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ನಿಮ್ಗೆ ತುಂಬಾ ಜನ ಇಂಟರ್ವ್ಯೂಸ್ ಗಳಲ್ಲಿ ಕುತ್ಕೊಂಡು ಬೇರೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ತುಂಬಾ ಮಾತಾಡಿದ್ರು. ಚಂದನ್ ಅವ್ರು ಯಾಕೆ ಸೈಲೆಂಟ್ ಆಗಿ ಇರ್ತಾರೆ? ಯಾಕೆ ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೂ ಎಲ್ಲದಕ್ಕೂ ಬೇಡ, ಅಟ್ಲೀಸ್ಟ್ ಮೈನ್ ಟಾರ್ಗೆಟ್ ಅಂತ ಬಂದಾಗ ಯಾಕೆ ಆನ್ಸರ್ ಮಾಡೋದಿಲ್ಲ? ಏನಕ್ಕೆ ಮಾಡ್ಬೇಕು ಅವಶ್ಯಕತೆ? ನಾನ್ ನಂಬಿರೋದು ಒಂದೇ, ನನ್ ಕೆಲ್ಸ ಮಾತಾಡ್ಬೇಕಷ್ಟೇ. ಓಕೆ, ನಾನ್ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ನಾನ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಬಟ್ ಫೈನಲ್ ಆಗಿ ನಾನು ಏನ್ ಸಾಂಗ್ ಬಿಡ್ತೀನಲ್ಲ, ಅದು ಹಿಟ್ ಆದ್ರೆ ಹಿಟ್ಟು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸೊ ಆ ಸಾಂಗ್ ಹಿಟ್ ಆಗಿ ಮಾತ್ರ ನಾನು ಕೆಲಸ ಮಾಡ್ತೀನಿ. ನನ್ನ ಕಾನ್ಸಂಟ್ರೇಷನ್ ನನ್ನ ಎನರ್ಜಿನ ನಾನು ಅಲ್ಲೆಲ್ಲೂ ಡೈವರ್ಟ್ ಮಾಡಕ್ ಹೋಗಲ್ಲ. ಅವ್ರನ್ನ ದ್ವೇಷ ಮಾಡೋದ್ರ ಮೇಲೆ, ಇವ್ರನ್ನ ದ್ವೇಷ ಮಾಡೋದ್ರ ಮೇಲೆ ನನ್ನ ಎನರ್ಜಿ ಹಾಕಕ್ಕೆ ಹೋಗಲ್ಲ. ನನ್ನ ಎನರ್ಜಿ ಫಸ್ಟ್ ಆಫ್ ಆಲ್ ಲೈಫ್ ಅಂದ್ರೇನೆ ಎವ್ರಿ ಡೇ ಚಾಲೆಂಜಸ್ ಸರ್. ಹೌದು, ಪ್ರತಿದಿನ ಹೊಸ ಏನೋ ಬರ್ತಾನೆ ಇರುತ್ತೆ, ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಮಧ್ಯದಲ್ಲಿ ಇವ್ರುಗಳೆಲ್ಲ ನಮ್ನ ಟಾರ್ಗೆಟ್ ಮಾಡ್ತಿರ್ತಾರೆ, ಅವ್ರನ್ನೆಲ್ಲ ಇಗ್ನೋರ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಕಲೆ ಅದು ಆಕ್ಚುಲಿ. ಎಸ್, ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಅವ್ರನ್ನ ಇಗ್ನೋರ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಹೌದು, ಆ ಇಗ್ನೋರ್ ಮಾಡೋದ್ ಕಲ್ತ್ಬಿಟ್ರೆ ನೀವೆಲ್ಲೋ ರೀಚ್ ಆಗ್ಬಿಡ್ತೀರ. ಸೊ ಆ ಪ್ರೊಸೆಸ್ ಅಲ್ಲೇನೆ ನನ್ನ ಅರ್ಧ ಎನರ್ಜಿನ ಡೈವರ್ಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಮತ್ತೆ ಈ ಸಿನಿಮಾ ಮುಖಾಂತರ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಕಮ್ ಬ್ಯಾಕ್. ಮತ್ತೆ ಒಂದು ಓಲ್ಡ್ ಚಂದನ್ ಶೆಟ್ಟಿ ಬರ್ಬೇಕು ಅನ್ನೋದು ಕಾಯ್ತಾ ಇದ್ದೀನಿ ನಾನು.